ಓಕೆ, 20 ಕ್ಷೇತ್ರಗಳ ಲಿಸ್ಟ್ ಇವಾಗ ಬಂದಿದೆ. ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬೆಂಗಳೂರು ರೂರಲ್ ಇಟ್ ಈಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಬೆಂಗಳೂರು ನಾರ್ತ್ ಕುಮಾರಿ ಶೋಭಾ ಕರಂದ್ಲಾಜೆ. ಬೆಂಗಳೂರು ಸೆಂಟ್ರಲ್ ಪಿ.ಸಿ. ಮೋಹನ್. ಬೆಂಗಳೂರು ಸೌತ್ ಶ್ರೀ ತೇಜಸ್ವಿ ಸೂರ್ಯ. ಸಿಕ್ಕಾಪಟ್ಟೆ ರಾಜ್ಯಗಳ ಲಿಸ್ಟ್ ಬಿಡುಗಡೆಯಾಗಿದೆ. ಮಧ್ಯಪ್ರದೇಶ ಕೂಡ ಸೇರ್ಕೊಂಡಿದೆ, ಮಹಾರಾಷ್ಟ್ರ ಕೂಡ ಸೇರ್ಕೊಂಡಿದೆ, ತೆಲಂಗಾಣ ಇದೆ, ತ್ರಿಪುರಾ ಇದೆ, ಉತ್ತರಾಖಂಡ್ ಇದೆ, ಎಲ್ಲವೂ ಕೂಡ ಇದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮೈಸೂರು ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್. ನಾನು ಇದನ್ನು ಹೇಗೆ ಮರ್ತೆ? ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಮೈಸೂರು ಕೊಡಗಿನಲ್ಲಿ. ಇನ್ನು 8 ಕ್ಷೇತ್ರಗಳಿಗೆ ಘೋಷಣೆ ಬಾಕಿ ಉಳ್ಕೊಂಡಿದೆ. ಆಮೇಲೆ ಗುಲ್ಬರ್ಗ SC ಕಾನ್ಸ್ಟಿಟ್ಯೂನ್ಸಿ ಉಮೇಶ್ ಯಾದವ್, ಬಿಜಾಪುರ ರಮೇಶ್ ಜಿಗಜಿಣಗಿ, ಅಣ್ಣಾ ಸಾಹೇಬ್ ಜೊಲ್ಲೆ, PC ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಉಮೇಶ್ ಜಾಧವ್, ಭಗವಂತ್ ಖೂಬಾ, ಬಸವರಾಜ್ ಕ್ಯಾವತೂರ್, ಬಿ ಶ್ರೀರಾಮುಲು, ಬಸವರಾಜ್ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಗಾಯತ್ರಿ ಸಿದ್ದೇಶ್ವರ, BY ರಾಘವೇಂದ್ರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಬ್ರಿಜೇಶ್ ಚೌಟಾ ಈಸ್ ರಿಪ್ಲೇಸಿಂಗ್ ನಳಿನ್ ಕುಮಾರ್ ಕಟೀಲ್. ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ ತುಮಕೂರಿಂದ. ಆಮೇಲೆ ಮೈಸೂರು ಹಾಗೂ ಕೊಡಗು ನಿನ್ನೆ ಮೊನ್ನೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದು ಕನ್ಫರ್ಮ್ಡ್, ಕಂಪ್ಲೀಟ್ಲಿ ಕನ್ಫರ್ಮ್ಡ್. ಪ್ರತಾಪ್ ಸಿಂಹ ಅವರ ಬಗ್ಗೆ ಸಿಕ್ಕಾಪಟ್ಟೆ ಹೋರಾಟಗಳು, ಬೆಳಗ್ಗೆ ಎಲ್ಲ ಅಳು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗೋಗಿತ್ತು. ಆದರೆ ಅವರಿಗೆ ಟಿಕೆಟ್ ಇಲ್ಲ. ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧದ ಅಲೆ ಇತ್ತು. ಅವರ ಬದಲಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಾಸ್ ಎ ಸೋಲ್ಜರ್. ಕಳೆದ ಸಲ 195 ಆಕಾಂಕ್ಷಿಗಳ ಪಟ್ಟಿಯನ್ನ ಏನು ಬಿಡುಗಡೆಗೊಳಿಸಲಾಗಿತ್ತು, ಅದರಲ್ಲಿ ಸುಮಾರು 47 ಜನ ಹಾಲಿ ಸಂಸದರಿಗೆ, ಅದು ಕೂಡ ಅತಿರಥ ಮಹಾರಥರಿಗೇನೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ ಬಿಜೆಪಿ. ಈ ಸಲ ತಾವು ಗಮನಿಸ್ತಾ ಇದ್ದೀರಿ, ಸುಮಾರು ಜನಕ್ಕೆ ಇಲ್ಲಿ ಟಿಕೆಟ್ ಇಲ್ಲ, ಕೊಡಲಾಗಿಲ್ಲ. ಆಮೇಲೆ CT ರವಿ ಬೆಂಗಳೂರು ಉತ್ತರದ ಆಕಾಂಕ್ಷಿಯಾಗಿದ್ರು, ಪಾಪ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆಮೇಲೆ ಉಡುಪಿ ಚಿಕ್ಕಮಗಳೂರಿನಿಂದ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಯಾವ ಪರ್ಮಿಟೇಷನ್ ಕಾಂಬಿನೇಷನ್ಗಳ ಅಡಿಯಲ್ಲಿ ಶಿಫ್ಟ್ ಮಾಡಿದ್ರು, ಐ ಆಮ್ ನಾಟ್ ವೆರಿ ಶ್ಯೂರ್. ನೋಡೋಣ, ಅದಕ್ಕೆ ಉತ್ತರ ಪಡೆದುಕೊಳ್ಳೋ ಪ್ರಯತ್ನ ಮಾಡೋಣ. ಇದು ಕಾಂಗ್ರೆಸ್ನವ್ರ ಉತ್ತರ ಏನು ಅಂತ ನನಗೆ ಗೊತ್ತಿಲ್ಲ. ಬೆಂಗಳೂರು ಸೌತ್ಗೆ ತೇಜಸ್ವಿ ಸೂರ್ಯ ಅಂತೂ ಪಕ್ಕ ಆಗಿತ್ತು, ಅಂಡ್ ಹಿಲ್ ಬಿ ಕಂಟಿನ್ಯೂಡ್. ಸೆಂಟ್ರಲ್ಗೆ PC ಮೋಹನ್ ಪಕ್ಕ ಆಗಿತ್ತು, ಆದರೆ ಇವ್ರ ಕ್ಯಾಂಡಿಡೇಟ್ ಯಾರು, ನಾಟ್ ವೆರಿ ಶ್ಯೂರ್. JDSಗೆ 3 ಕ್ಷೇತ್ರಗಳು. ಆ 3 ಕ್ಷೇತ್ರಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಳಗಾವಿ, ಉತ್ತರ ಕನ್ನಡ ಮತ್ತು ಚಿಕ್ಕಬಳ್ಳಾಪುರ, ಇದರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ. ರಾಯಚೂರು, ಚಿತ್ರದುರ್ಗ, ಇದಕ್ಕೆ ಅಭ್ಯರ್ಥಿ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಆಮೇಲೆ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಅವರ ಬದಲಾಗಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಓಕೆ, ಡೀಟೇಲ್ಸ್ ಬಿಜೆಪಿಯ ಪಟ್ಟಿ ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ,
ಮೈಸೂರು ಕೊಡಗು ಯದುವೀರ್ ಕನ್ಫರ್ಮ್ಡ್, ಬಳ್ಳಾರಿ ಶ್ರೀರಾಮುಲು ಕನ್ಫರ್ಮ್ಡ್, ಕಲಬುರಗಿ ಡಾಕ್ಟರ್ ಉಮೇಶ್ ಜಾಧವ್ ಕನ್ಫರ್ಮ್ಡ್, ಬಸವರಾಜ ಬೊಮ್ಮಾಯಿ ಹಾವೇರಿ ಕನ್ಫರ್ಮ್ಡ್, ಧಾರವಾಡ ಪ್ರಹ್ಲಾದ್ ಜೋಶಿ ಕನ್ಫರ್ಮ್ಡ್, ಶಿವಮೊಗ್ಗ BY ರಾಘವೇಂದ್ರ ಕನ್ಫರ್ಮ್ಡ್, ತುಮಕೂರು ಸೋಮಣ್ಣವರು ಕನ್ಫರ್ಮ್ಡ್, ಬೆಂಗಳೂರು ಗ್ರಾಮಾಂತರ ಬಿಜೆಪಿಯಿಂದ ಡಾಕ್ಟರ್ CN ಮಂಜುನಾಥ್ ಕನ್ಫರ್ಮ್ಡ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಕನ್ಫರ್ಮ್ಡ್, ಬೆಂಗಳೂರು ಕೇಂದ್ರ PC ಮೋಹನ್ ಕನ್ಫರ್ಮ್ಡ್, ಬಾಗಲಕೋಟೆ PC ಗದ್ದಿಗೌಡರ್ ಕನ್ಫರ್ಮ್ಡ್, ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಕನ್ಫರ್ಮ್ಡ್, ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಕನ್ಫರ್ಮ್ಡ್, ವಿಜಯಪುರ ರಮೇಶ್ ಜಿಗಜಣಗಿ ಈಸ್ ಕನ್ಫರ್ಮ್ಡ್. ಇಲ್ಲಿ ಹಾಲಿ ಸಂಸದರು ಹಲವರಿಗೆ ಟಿಕೆಟ್ ಕೈ ತಪ್ಪಿರೋದಿದೆಯಲ್ಲ, ಇದು ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಬಹುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ರೊಚ್ಚಿಗೇಳ್ತಾರಾ? ಮೋಸ್ಟ್ ಪ್ರಾಬಬಲಿ ನಾಟ್. ಫಾರ್ ಎಕ್ಸಾಂಪಲ್, ಮೈಸೂರು ಮತ್ತು ಕೊಡಗು ತೆಗೆದುಕೊಳ್ಳಿ. ನೀವು ಮೈಸೂರು ಮತ್ತು ಕೊಡಗಿನಲ್ಲಿ ಪ್ರತಾಪ್ ಸಿಂಹ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲ ನಾನು ಯಾವತ್ತಿದ್ರು ಮೋದಿಯ ಭಕ್ತ, ಯಾವತ್ತಿದ್ರು ನಾನು ಮೋದಿಯ ಫಾಲೋಯರ್ ಅಂತ ಹೇಳ್ತಾ ಇದ್ರು. ನಳಿನ್ ಕುಮಾರ್ ಕಟೀಲ್ ಅಷ್ಟೇ ಪಾಪ ಭಾವೋದ್ವೇಗದಿಂದ ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲ ಪಕ್ಷ ನನಗೆಲ್ಲ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಆದರೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಲಿದ್ದಾರೆ. ರಾಮುಲು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೂಡ ಲೋಕ ತೋರಿಸ್ತಾ ಇದ್ದಾರೆ ಬಿಜೆಪಿಯವರು, ಅಂದರೆ ಟಿಕೆಟ್ ಕೊಡೋ ಮೂಲಕ. ಮಾಜಿ ಸಚಿವ ಸೋಮಣ್ಣ ಅವರಿಗೂ ಕೂಡ ಇಲ್ಲಿ ಟಿಕೆಟ್ ಕೊಡಲಾಗಿದೆ. CT ರವಿ ಅವರಿಗೆ ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಹಳ ಅಚ್ಚರಿಯ ಹೆಸರುಗಳಿದ್ದಾವೆ. ಅದರಲ್ಲಿ ನಾನು ಗಾಯತ್ರಿ ಸಿದ್ದೇಶ್ವರ ಅವರ ಹೆಸರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಸಲ ರೌಂಡ್ ಹಾಕೊಂಡ್ ಬಂದ್ಬಿಟ್ಟಿದ್ರು ರೇಣುಕಾಚಾರ್ಯ ಅವರು. ಡೆಲ್ಲಿಗೆ ಹೋಗಿ ಬಂದಿದ್ರು, ಅಲ್ಲೇ ಹೋಟ್ಲಲ್ಲಿ ಬೀಡ್ಬಿಟ್ಟಿದ್ರು ಪಾಪ. ತುಂಬಾ ಸಲ ನನಗೆ ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಆದರೆ GM ಸಿದ್ದೇಶ್ವರ ಅವರ ಕುಟುಂಬಸ್ಥರಿಗೇನೆ ಮಣೆ ಹಾಕಲಾಗಿದೆ, ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಕೊಡುವ ಮೂಲಕ. ಈಗ ಸದ್ಯಕ್ಕೆ ದೇವೇಂದ್ರಪ್ಪ ಬಳ್ಳಾರಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಹಿ ಹ್ಯಾಸ್ ನೌ ಮಿಸ್ಡ್ ದ ಟಿಕೆಟ್. ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡಲಾಗಿದೆ ಇವಾಗ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈಸೂರು, ನಾವು ನೀವು ಅತ್ಯಂತ ಕಾತರತೆಯಿಂದ ಏನು ಕಾಯ್ತಾ ಇದ್ವಿ ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಸಿಕ್ಕಿಯಾಗಿದೆ. ಅದು ಯದುವೀರ್. ನಾನೀಗಾಗಲೇ ದಾವಣಗೆರೆ ಬಗ್ಗೆ ಮಾತನಾಡಿದೆ. ಚಾಮರಾಜನಗರದಲ್ಲಿ ಬಾಲರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಒಲ್ದಿದೆ. ನಾನೊಂದು ಸ್ವಲ್ಪ ಲೆಕ್ಕ ಹಾಕಬೇಕು, ಎಷ್ಟು ಜನ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲಿ ಸಿಕ್ಕಿಲ್ಲ ಅಂತ. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್, ಮಂಡ್ಯ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟವಾದಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈ ಸಲ ಕೊಪ್ಪಳದಿಂದ. ಬೀದರಿಂದ ಭಗವಂತ ಖೂಬಾ ಅವರ ಹೆಸರು ಇಲ್ವೇ ಇಲ್ಲ ಅಂತ ಒಂದು ವಾರದ ಹಿಂದೆನೆ ಬಂದ್ಬಿಡ್ತು. ಆದರೆ ಇಲ್ಲ, ಅವರಿಗೇನೇನೆ ಅಂತ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ರಮೇಶ್ ಜಿಗಜಿಣಗಿ ಯಾವ ಫ್ಯಾಕ್ಟರ್ಸ್ಗಳ ಅಡಿಯಲ್ಲಿ ಬಿಜೆಪಿ ಲಿಸ್ಟ್ನ ಅನೌನ್ಸ್ ಮಾಡ್ತು ಅನ್ನೋದು ಕೂಡ ಈ ಹಂತದಲ್ಲಿ ನಮಗಿರುವ ಪ್ರಶ್ನೆ. ಆಮೇಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೂ ಕೂಡ ಇಲ್ಲ ಅನ್ನೋ ಥರದಲ್ಲೇ ಚರ್ಚೆ ಆಗಿತ್ತು. ಇದು ಯಾವ ಪರ್ಮಿಟೇಷನ್ ಕಾಂಬಿನೇಷನ್ ಅಡಿಯಲ್ಲಿ ಅನ್ನೋದು ಪ್ರಶ್ನೆ. ಬಸವರಾಜ ಬೊಮ್ಮಾಯಿ ಇವಾಗ ಶಿಗ್ಗಾವಿಯನ್ನೇ ಬಿಟ್ಕೊಡ್ಬೇಕಾಗತ್ತೆ ಒಂದು ವೇಳೆ ಅವರೇನಾದ್ರೂ ಗೆದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ. ಶಿಗ್ಗಾವಿಯಲ್ಲಿ ಮತ್ತೆ ಉಪಚುನಾವಣೆಯನ್ನು ನಡೆಸಬೇಕಾಗತ್ತೆ. ಅವಾಗ 66 ಏನೋ ಇರುವ ಬಿಜೆಪಿಯ ಸೀಟ್ಗಳು ವಿಧಾನಸಭೆಯಲ್ಲಿ 65ಕ್ಕೆ ಬಂದು ಕೂತ್ಕೊಳ್ಳುತ್ತೆ ಒಂದು ವೇಳೆ ಶಿಗ್ಗಾವಿಯಲ್ಲಿ ಏನಾದರೂ ಬಿಜೆಪಿ ಅಭ್ಯರ್ಥಿ ಸೋತು ಹೋದ್ರೆ. ಇನ್ಫ್ಯಾಕ್ಟ್ ಇನ್ನೂ 2-3 ಜನರ ಹೆಸರು ದಕ್ಷಿಣ ಕನ್ನಡದಲ್ಲಿ ಕೇಳಿ ಬರ್ತಾ ಇತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಕಿಶೋರ್ ಬೊಟ್ಯಾಡಿ ಅನ್ನುವವರ ಹೆಸರು ಕೇಳಿ ಬಂತು. ಸತ್ಯಜಿತ್ ಸುರತ್ಕಲ್ ಅನ್ನುವವರ ಹೆಸರು ಕೇಳಿ ಬಂತು. ಇದು ಬಹಳ ಜನರ ಹೆಸರು ಕೇಳಿ ಬಂತು.
ಆದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರು ಮುಂಚೂಣಿಯಲ್ಲೇ ಇತ್ತು. ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. 20 ಕ್ಷೇತ್ರಗಳು ಅನೌನ್ಸ್ ಆಗಿದೆ. ಮಂಡ್ಯ ಇನ್ನೂ ಕೂಡ ಸಸ್ಪೆನ್ಸ್. ಹೌದು, ಅಲಯನ್ಸಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ನಾವು ಗಮನಿಸಬೇಕಾಗಿರೋದು, ತುಂಬಾ ಅಚ್ಚರಿಯ ಮುಖಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಆಲ್ಮೋಸ್ಟ್ ಈ ಸಂಭಾವ್ಯ ಹೆಸರುಗಳು ನಮಗೆ ಗೊತ್ತಿತ್ತು. 8 ಸಂಸದರಿಗೆ ಕೊಡಲಾಗಿದೆ. ನಾನೀಗಾಗಲೇ ಇವರ ಹೆಸರುಗಳನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಬಳ್ಳಾರಿ ದೇವೇಂದ್ರಪ್ಪ, ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ. ದಾವಣಗೆರೆ ಸಿದ್ದೇಶ್ವರ್ ಅವರಿಗಿಲ್ಲ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರಿಗಿಲ್ಲ. ಹಾವೇರಿ ಶಿವಕುಮಾರ್ ಉದಾಸಿ ಅವರ ಬಗ್ಗೆ ಈಗಾಗಲೇ ನಿರ್ಧಾರ ಆಗೋಗಿತ್ತು. ತುಮಕೂರು GS ಬಸವರಾಜ್ ಬಗ್ಗೆ ನಿರ್ಧಾರ ಆಗೋಗಿತ್ತು. ಕೊಪ್ಪಳ ಸಂಗಣ್ಣ ಕರಡಿ ಬಗ್ಗೆ ಆಲ್ಮೋಸ್ಟ್ ತೀರ್ಮಾನ ಆಗಿತ್ತು. ಪ್ರತಾಪ್ ಸಿಂಹ ಅವರದ್ದು ಕೂಡ ತೀರ್ಮಾನ ಆಗಿತ್ತು. ಹಾಗಾಗಿ ಇಲ್ಲಿ ಯಾರಿಗೆ ಕೊಟ್ಟರು ಅನ್ನುವುದಕ್ಕಿಂತ, ಅಥವಾ ಯಾರು ಟಿಕೆಟ್ ಮಿಸ್ ಮಾಡಿಕೊಂಡ್ರು ಅನ್ನೋದಕ್ಕಿಂತ, ಯಾರಿಗೆ ಸಿಕ್ತು ಅನ್ನೋದು ಒಂದು ಸ್ವಲ್ಪ ಕುತೂಹಲವಾಗುತ್ತೆ ಇವಾಗ. ಶಿವಕುಮಾರ್ ಉದಾಸಿ ಈಗಾಗಲೇ 1 ವರ್ಷದ ಹಿಂದೆ ಹೇಳಿದ್ರು ನನಗೆ ಎಲೆಕ್ಟೋರಲ್ ಪಾಲಿಟಿಕ್ಸ್ ಬೇಡ ಅನ್ನೋ ಥರದಲ್ಲೇ ಇದ್ರು. ಅವ್ರು ಬಹಳ ದೂರ ಕೂಡ ಉಳ್ಕೊಂಡ್ಬಿಟ್ಟಿದ್ರು. ಆಮೇಲೆ ಸಂಗಣ್ಣ ಕರಡಿ ಅವರು ಮಿಸ್ ಮಾಡಿಕೊಂಡ್ರು. ಅಂದ್ರೆ ಔಟ್ ಆಫ್ 20 ಕಾನ್ಸ್ಟಿಟ್ಯೂನ್ಸೀಸ್ ನಿಮಗೆ 8 ಹೆಸರುಗಳು ಈಗ ಮಿಸ್ ಆಯಿತು ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್ ಟು ದಿ ನೆಕ್ಸ್ಟ್ 8 ಕಾನ್ಸ್ಟಿಟ್ಯೂನ್ಸೀಸ್. ಅದರಲ್ಲಿ ಒಂದು 3 JDSನವರಿಗೆ ಬಿಟ್ಕೊಡ್ಲೇಬೇಕಾಗತ್ತೆ. ಮಂಡ್ಯ, ಹಾಸನ, ಕೋಲಾರ ಅಂತೂ ಅವರದಾಗಿದೆ ಇವಾಗ. ಸೊ ಮಂಡ್ಯದಲ್ಲಿ ಈಗಾಗಲೇ ನಮ್ದೇ ಟಿಕೆಟ್ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾಯ್ತು. ಕೋಲಾರ ನಮ್ದೇ ಅಂತ ಹೇಳಿದ್ದಾಯ್ತು. ಹಾಸನ ಕೂಡ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅಂತ ಕಣ್ಣೀರು ಹಾಕೊಂಡು ಹೇಳಿದ್ದಾಯ್ತು. ಸೊ ಇನ್ನು ಉಳ್ಕೊಂಡಿರೋದು ಬಾಕಿ 5 ಮಾತ್ರ. ಬಹಳ ಕುತೂಹಲ. ಇನ್ನು ಬೇರೆ 3ರಲ್ಲಿ ಯಾವುದೇ ಕುತೂಹಲವಿಲ್ಲ. ಕಾರಣ ಅದರ ಕಬ್ಜಾನ JDS ಈಗಾಗಲೇ ಮಾಡಿಕೊಂಡಿದೆ. ಹಾಗೆ ನೋಡೋಕೆ ಹೋದ್ರೆ ಇಂಡಿಪೆಂಡೆಂಟ್ಲಿ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಇಂಡಿಪೆಂಡೆಂಟ್ಲಿ ಇನ್ನು 3 ಕ್ಷೇತ್ರಗಳನ್ನು ತಂದಾಕಿಸ್ಕೊಳ್ಳೋದಕ್ಕೆ JDSನ ಜೊತೆಗೆ ಸಖ್ಯವನ್ನೇ ಬೆಳೆಸಿದೆ. ಒಕ್ಕಲಿಗ ಮತ ಬ್ಯಾಂಕ್ನ ಕಡೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಣ್ಣಿಟ್ಟಿದೆ. ಅದು ಕೂಡ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ, ಹಾಸನ, ಕೋಲಾರ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ. ಒಂದು ಕಡೆ ಲಿಂಗಾಯತ ಲೀಡರ್ಶಿಪ್ ಅವರಿಗೆ BS ಯಡಿಯೂರಪ್ಪನವರಿದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ಲೀಡರ್ಶಿಪ್ ಅಂತ ಅವರು ಬಿಜೆಪಿ ಅವರು ಅಲ್ಲಿದ್ದರೂ ಕುಮಾರಸ್ವಾಮಿ ಅವರನ್ನ ನಂಬಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿಗೆ ಬಿಜೆಪಿ ಇವಾಗ ಬಂದಿದೆ. ಆಮೇಲೆ ಇದು ನಾನು ಫಸ್ಟೇ ಹೇಳಿದೆ, ಟಿಕೆಟ್ ಹೋಗೇ ಹೋಗ್ಬಿಡುತ್ತೆ ಅಂತ ಸುಮಾರು ಜನರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇಲ್ಲ, ಅವ್ರಿಗೆಲ್ಲ ಸಿಕ್ಕಿದೆ. ಗದ್ದಿಗೌಡರಿಗೂ, ಖೂಬಾ ಅವರಿಗೆ, ಜಿಗಜಿಣಗಿ ಅವರಿಗೆ, ಇವರೆಲ್ರಿಗೂ ಸಿಕ್ಕಿದೆ. ಜೊಲ್ಲೆ ಅವರಿಗೆ, ಅಣ್ಣಾ ಸಾಹೇಬ್ ಜೊಲ್ಲೆ, ಈ 4 ಜನಕ್ಕೆ, ಈ 4 ಜನಕ್ಕೂ ಕೈ ತಪ್ಪಿದ್ದಿದ್ರೆ 20ರಲ್ಲಿ 12 ಆಗ್ಬಿಡ್ತಾ ಇತ್ತು. ಬಟ್ CT ರವಿ ಅವರಿಗಿಲ್ಲ. ಇನ್ನು ಸುಮಾರು ಜನ ಟ್ರೈ ಮಾಡ್ತಾ ಇದ್ದವರು, ಫಾರ್ ಎಕ್ಸಾಂಪಲ್ ರೇಣುಕಾಚಾರ್ಯ ಅವರಿಗಿಲ್ಲ. ಸೋಮಣ್ಣ ಅವರಂತೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗೇ ಇದ್ರು. ಸಾರ್ 2 ಸಲ 2 ಕಡೆ ನನ್ನ ನಿಲ್ಲಿಸ್ಬಿಟ್ಟು ಲಾಸ್ಟ್ ಟೈಮು ಸೋಲ್ಸ್ಬಿಟ್ರಲ್ಲ ಸಾರ್, ಸೋದಾಬಿಟ್ಟೆ ಸಾರ್ ನಾನು, ದಯಮಾಡಿ ನನಗೆ ತುಮಕೂರಿನಲ್ಲಿ ಕೊಡಿ ಸಾರ್, ಪ್ಲೀಸ್ ಸಾರ್ ಅಂತಂದ್ರು. ಅವರ ವಿರುದ್ಧ ಕ್ಯಾಂಡಿಡೇಟ್ ಮುದ್ದ ಹನುಮೇಗೌಡರು ಆಗ್ತಾರೆ. ಅದಂತೂ ಕನ್ಫರ್ಮ್ಡ್ ಆಗಿದೆ ಇವಾಗ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ಟಫ್ ಫೈಟ್. ಆಮೇಲೆ ನಾವು ಬಳ್ಳಾರಿಯ ಇವತ್ತಿನ ನಮ್ಮ ಪೋಲಿಂಗ್ ಬೂತ್ನ ರಿಸಲ್ಟ್ ಅನ್ನು ಗಮನಿಸ್ತಾ ಇದ್ವಿ. ನಾನು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಕೊಡ್ತೇನೆ. ಬಟ್ ಒಂದಂತೂ ಹೇಳಿಬಿಡ್ತೇನೆ, ಅಲ್ಲಿ ಬಹಳ ಟಫ್ ಕಾಂಪಿಟೇಷನ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ. ಕಂಪ್ಲೀಟ್ ರಿಸಲ್ಟ್ ನಾನೀಗ ಕೊಡಕ್ಕೆ ಹೋಗೋದಿಲ್ಲ. ಲೆಟ್ಸ್ ಗೋ ಟು ಡೆಲ್ಲಿ. ನಮ್ಮ ಕರೆಸ್ಪಾಂಡೆಂಟ್ ವಿಕ್ರಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವಿಕ್ರಮ್, ಹಲವು ಎಕ್ಸ್ಪೆಕ್ಟೆಡ್, ಹಲವು ಅನ್ಎಕ್ಸ್ಪೆಕ್ಟೆಡ್. ನಾನು ಒಂದೊಂದಾಗಿ ಬರ್ತೀನಿ ಇವಾಗ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಉಡುಪಿ ಚಿಕ್ಕಮಗಳೂರು, ಮೈಸೂರು. ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ನಾನು ಕೇಳಲೇ ಇಲ್ಲ ರೀ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರೌಂಡ್ಸ್ ಆಗ್ತಿತ್ತ ಹೆಸರು, ಚರ್ಚೆ ಆಗ್ತಾ ಇತ್ತ ಹೆಸರು, ಅಥವಾ ಇಸ್ ಇಟ್ ಎ ಕಂಪ್ಲೀಟ್ ಶಾಕರ್?
ವಿಕ್ರಮ್. ಎಸ್ ಚಂದನ್, ಎರಡನೇ ಪಟ್ಟಿಯಲ್ಲಿ ಬಿಜೆಪಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದ 20 ಕ್ಷೇತ್ರಗಳ ಅಭ್ಯರ್ಥಿ ಹೆಸರು ಪ್ರಕಟ ಆಗಿದೆ. ಒಂದಿಷ್ಟು ಬಹಳಷ್ಟು ಶಾಕಿಂಗ್ ಆಗಿದ್ರೆ, ಇನ್ನೊಂದಿಷ್ಟು ನಾರ್ಮಲ್ ಶಾಕಿಂಗ್ಗಳು, ಇನ್ನೊಂದಿಷ್ಟು ಎಕ್ಸ್ಪೆಕ್ಟೇ ಮಾಡದೇ ಇರುವಂತದ್ದು, ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ನೀವು ಹೇಳಿದಾಗೆ ಒಂದೊಂದೇ ಚರ್ಚೆ ಮಾಡೋದಾದ್ರೆ ಉಡುಪಿ ಚಿಕ್ಕಮಗಳೂರು ವಿಚಾರ. ಮೊನ್ನೆ ಆಗಿರ್ತಕ್ಕಂಥ ಮೀಟಿಂಗ್ ಅಂದ್ರೆ ಕಳೆದ ಬುಧವಾರ ಗುರುವಾರ ಆಗಿರ್ತಕ್ಕಂಥ ಮೀಟಿಂಗ್ ನಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡೋಕೆ ಆಗಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಮೊನ್ನೆ ಸಿಇಸಿ ಮೀಟಿಂಗ್ ನಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರನ್ನ ನೀಡಬೇಕು, ಅಲ್ಲಿರ್ತಕ್ಕಂಥ ಗೋ ಬ್ಯಾಕ್ ಶೋಭಾ ಅಭಿಯಾನ ಎಲ್ಲೊಂದ್ ಕಡೆ ಮಿಸ್ ಹೊಡಿತಾ ಇದೆ ಅಂತೇಳಿ, ಅಂದ್ರೆ ಅದು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ಅವತ್ತು ಕೂಡ ಮಾತನಾಡಲಾಗಿತ್ತು. ಒಂದ್ ವೇಳೆ ಬೇರೆ ಯಾರು ಅಭ್ಯರ್ಥಿ ಅನ್ನೋ ವಿಚಾರ ಅವತ್ತು ಚರ್ಚೆಗೆ ಬಂದಿರಲಿಲ್ಲ. ಅದಾದ ಬಳಿಕ ರಾಜ್ಯ ನಾಯಕರು ಒಂದಿಷ್ಟು ಅಭಿಪ್ರಾಯದ ಮೇಲೆಗೆ ಶೋಭಾ ಕರಂದ್ಲಾಜೆ ಅವ್ರನ್ನ ಅವರ ಈಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನ ಒಂದು ರಿಪೋರ್ಟ್ ತರಿಸ್ಕೊಳ್ಳುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿತ್ತು. ಸೊ ಹೈಕಮಾಂಡ್ ಗಮನಕ್ಕೆ ಬಂದ ಮೇಲೆ, ಅಂದ್ರೆ ಇವತ್ತು ಟಿಕೆಟ್ ಅನೌನ್ಸ್ ಮಾಡ್ತಲ್ಲ, ಅದಕ್ಕಿಂತ ಇವತ್ತು ಬೆಳಿಗ್ಗೆ ಅಥವಾ ನಿನ್ನೆ ರಾತ್ರಿವರೆಗೂ ಕೂಡ ಆ ಒಂದು ರಿಪೋರ್ಟ್ ಅವ್ರ ಕೈ ಸೇರಿರಲಿಲ್ಲ. ಅದಾದ ಬಳಿಕ ಅವರ ಕೈಗೆ ರಿಪೋರ್ಟ್ ಸೇರಿದ ಮೇಲೆ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಸೇಫ್ ಅಲ್ಲ ಅನ್ನೋ ಒಂದು ಮಾತು ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಮೊನ್ನೆ ಆಗಿರ್ತಕ್ಕಂಥ ಚರ್ಚೆಯಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ವಿಚಾರಕ್ಕೆ ಶೋಭಾ ಕರಂದ್ಲಾಜೆ ಅಂತ ಟಿಕೆಟ್ ಅನ್ನ ಘೋಷಣೆ ಅಥವಾ ಅದ್ರ ಬಗ್ಗೆ ಫುಲ್ ಡಿಸೈಡ್ ಮಾಡದೇ ಇರೋದಕ್ಕೆ ಕಾರಣ, ಮತ್ತೆ ಬೆಂಗಳೂರು ನಾರ್ತ್ ಡಿಸೈಡ್ ಮಾಡದೇ ಇರೋ ಕಾರಣನೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ತುಂಬಾ ಆಂಟಿ ಇನ್ಕಂಬೆನ್ಸಿ ಇದ್ರೆ ಅವ್ರನ್ನ ಬೆಂಗಳೂರು ನಾರ್ತ್ ಗೆ ಲೊಕೇಟ್ ಮಾಡಬೇಕು, ಡಿ.ವಿ. ಸದಾನಂದ ಗೌಡರ ಬದಲಾಗಿ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಡಬೇಕು, ಟಿಕೆಟ್ ಅನ್ನ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಮೊನ್ನೆ ಸಿಇಸಿ ಸಭೆಯಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಮತ್ತೆ ಬೆಂಗಳೂರು ನಾರ್ತ್ ವಿಚಾರವನ್ನ ಹೆಚ್ಚಾಗಿ ಚರ್ಚೆ ಮಾಡಿರಲಿಲ್ಲ, ಪೆಂಡಿಂಗ್ ಅನ್ನ ಇಡಲಾಗಿತ್ತು. ಸೊ ಅದೇ ಲೆಕ್ಕದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ನಾನು ಇವತ್ತು ಸಂಜೆಯಿಂದನೂ ಕೂಡ ಒಂದು ಅವಲೋಕನವನ್ನ ಮಾಡ್ತಾ ಇದ್ದೆ. ಈ ರೀತಿಯಾಗಿ ಆದ್ರೆ ಬಿಜೆಪಿ ಕೈಲೇ ಇದೇ ರಿಪೋರ್ಟ್ ಅನ್ನ ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಈ ಒಂದು ಟಿಕೆಟ್ ಅನ್ನ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರನ್ನ ಕೇಳಿದಾಗ ಒಂದಿಷ್ಟು ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಈಗಾಗಲೇ ಪ್ರಮೋದ್ ಮಧ್ವರಾಜ್ ಟಿಕೆಟ್ ಪಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ರು, ಸಿ.ಟಿ. ರವಿ ಕೂಡ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಅದಲ್ಲದೆ ಶೃಂಗೇರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಜೀವರಾಜ್, ಇವರ 3 ಜನರ ಹೆಸರು ಓಡಾಡ್ತಾ ಇತ್ತು. ಯಾಕಂದ್ರೆ ಮುನ್ನೆಲೆಗೆ ಮಾಧ್ಯಮದಲ್ಲಿಯೂ ಕೂಡ ಬಂದು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಥವಾ ಅವರ ಆಪ್ತರ ಬಳಿ ಹೇಳ್ಕೊಳ್ಳುವಂತ ಕೆಲಸವನ್ನು ಎಲ್ಲವನ್ನೂ ಕೂಡ ಮಾಡಿದ್ರು. ಆದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಮೊನ್ನೆ ಇತ್ತೀಚೆಗೆ ಬಿಜೆಪಿ ನಡೆದಂತ ಸಭೆಯಲ್ಲೂ ಕರೆಸಿ ಮಾತನಾಡಿದ್ರು. ಸೊ ಹಾಗಾಗಿ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ. ಚಂದನ್, ಈಗ 2 ಹೆಸರುಗಳು ಮೈಸೂರು, ಅದಾದ ನಂತರದಲ್ಲಿ ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ನಾನು ಕೇಳಬೇಕಾಗಿರೋ ಪ್ರಶ್ನೆ ನಿಮ್ಮಲ್ಲಿ ಏನು ಅಂತಂದರೆ, ನಳಿನ್ ಕುಮಾರ್ ಕಟೀಲ್ ಮತ್ತು ಪ್ರತಾಪ್ ಸಿಂಹ ಅವರ ವಿರುದ್ಧ ಇಷ್ಟೊಂದು ನೆಗೆಟಿವ್ ಫೀಡ್ಬ್ಯಾಕ್ ಇತ್ತ ಹೈಕಮಾಂಡ್ಗೆ, ಅಥವಾ ಇಲ್ಲಿದ್ದಂಥ ನಾಯಕರು ಕೊಟ್ಟಿದ್ದಂಥ ಫೀಡ್ಬ್ಯಾಕ್ ಅಥವಾ ಸರ್ವೆ ಆಧರಿಸಿ? ಈಗ ಸುಮಾರು ಜನ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಸರ್ವೆ ಕೂಡ ಮಾಡ್ಕೊಂಬಂದರು. ಅವರಿಬ್ಬರನ್ನೂ ಕೂಡ ಸಾರಾಸಗಟಾಗಿ ತಿರಸ್ಕರಿಸಿ. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಂತೂ ಯಾವ ರೀತಿ ಗಲಾಟೆಗಳೇ ನಡೆದೋಯ್ತು ಅಂತ ನಿಮಗೆ ನಾನು ಹೇಳಲೇಬೇಕಾಗಿಲ್ಲ, ಯಾವ ರೀತಿ ಹೈ ಡ್ರಾಮಾಗಳಾಗೋಯ್ತು ಅಂತ ನಾನು ನಿಮ್ಗೆ ಹೇಳಲೇಬೇಕಾಗಿಲ್ಲ. ಸೊ ಇಷ್ಟೊಂದು ನೆಗೆಟಿವಿಟಿ ಇತ್ತಾ ಈ ಸರ್ವೆಗಳಲ್ಲಿ ಅಥವಾ ಚರ್ಚೆಗಳಲ್ಲಿ? ವಾಟ್ ಇಸ್ ಇಟ್? ವಾಟ್ಸ್ ಹ್ಯಾಪನ್ಡ್ ಇನ್ ಬಿಟ್ವೀನ್? ಐ ವುಡ್ ಲೈಕ್ ಟು ನೋ, ವಿಕ್ರಮ್. ಎಸ್ ಚಂದನ್, ದಕ್ಷಿಣ ಕನ್ನಡ, ಮಂಗಳೂರು ಮತ್ತೆ ಮೈಸೂರು ಎರಡರ ಬಗ್ಗೆನೂ ಹೇಳ್ತೀನಿ. ಮೊದಲನೇದಾಗಿ ದಕ್ಷಿಣ ಕನ್ನಡ, ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದವರು, ಒಂದು ರೀತಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತೇಳಿ ಆ ಭಾಗದಲ್ಲಿ ಗುರುತಿಸ್ಕೊಂಡವರು, ಅಖಂಡ ಹಿಂದುತ್ವವಾದಿ, RSS ನಿಂದ ಬಂದವರು, ಎಲ್ಲವೂ ಕೂಡ ಹೌದು. ಆದ್ರೆ ಕಳೆದ ಬಾರಿ ಸಂಸದರಾದ್ಮೇಲೆ ಮತ್ತೆ ಇದನ್ನು ಹೇಳಬೇಕು, ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಕೂಡ ಹೌದು. ಸೊ ಇಷ್ಟೆಲ್ಲಾ ಪಾತ್ರವನ್ನು ವಹಿಸಿದವರು, ಪ್ರಮುಖವಾಗಿ ಬಿಜೆಪಿನಲ್ಲಿ ಗಟ್ಟಿಯಾಗಿ ನೆಲೆ ಇದ್ದವರಿಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ದಕ್ಷಿಣ ಕನ್ನಡದಲ್ಲಿ ಉಂಟಾಗಿರ್ತಕ್ಕಂಥ ವಿರೋಧಿ ಅಲೆನೇ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾಕಂದ್ರೆ ನೋಡಿ, ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಬಹಿರಂಗವಾಗಿ ಕೊಟ್ಟಿದ್ರು, ನಳಿನ್ ಕುಮಾರ್ ಕಟೀಲ್ ಅವರೇ ನಿಲ್ಲೋದಾದ್ರೆ ನಾನು ಮತ್ತೆ ಪಕ್ಷೇತರವಾಗಿ ನಿಲ್ತೀನಿ ಅಂತೇಳಿ. ಪುತ್ತೂರಿನಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಟೈಮಲ್ಲಿ ಅವರು ಪಕ್ಷೇತರವಾಗಿ ನಿಂತಿದ್ರು. ಹಾಗಾಗೇನೆ ಬಿಜೆಪಿ ಸೋಲೋಕೆ ಅವರ ಒಂದು ಕಾರಣ, ಪ್ರಮುಖವಾಗಿರ್ತಕ್ಕಂಥ ಕಾರಣ. ಸೊ ಹಾಗಾಗಿ ಮತ್ತೆ ಇನ್ನುಳಿದಂತ ಸರ್ವೆ ರಿಪೋರ್ಟ್ಗಳಲ್ಲಿ, ಅಂದ್ರೆ ಅಮಿತ್ ಶಾ ಅವರಾಗಿರ್ಬೋದು ಅಥವಾ ಪಕ್ಷದ ಸರ್ವೆ, ಈ ಎಲ್ಲಾ ರಿಪೋರ್ಟ್ಗಳಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಅಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡದ ವೋಟರ್ಗಳಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಬೇಡ ಅಂತೇಳಿ. ನೋಡಿ, ದಕ್ಷಿಣ ಕನ್ನಡ ಬಿಜೆಪಿಯ ಸಂಪೂರ್ಣವಾದಂತಹ ಭದ್ರಕೋಟೆ. ಅಲ್ಲಿರ್ತಕ್ಕಂಥವರ ಒಂದಿಷ್ಟು ಒಪಿನಿಯನ್ಗಳು ಕೂಡ ವಿಸ್ತಾರ ನ್ಯೂಸ್ ನಲ್ಲೂ ಕೂಡ ಸಾಕಷ್ಟು ಜನ ಒಪಿನಿಯನ್ ವ್ಯಕ್ತಪಡಿಸಿದ್ರು. ಏನೇ ಆದ್ರೂ ಕೂಡ ನಾವು ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತಿವಿ, ಬಿಜೆಪಿಗೆ ವೋಟ್ ಹಾಕ್ತಿವಿ ಅಂತ ಹೇಳಿ. ನಿಮ್ಮ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಅಂತ ಕೇಳಿದಾಗ ನಮ್ಮ ಕ್ಯಾಂಡಿಡೇಟ್ ಮೇಲೆ ನಮಗೆ ಸಾಕಷ್ಟು ಬೇಸರ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದಲ್ಲೇ ಕೆಲವೊಂದ್ ಕಡೆ ಭಾರಿ ವಿಚಾರ ಚರ್ಚೆ ಆಗಿತ್ತು. ಈ ಸರಿ ನಾವು ಪ್ರತಿ ಬಾರಿಗೂ ಮೋದಿ ಮುಖ ನೋಡ್ಕೊಂಡು ಅಥವಾ ಬಿಜೆಪಿಗೆ ಹಿಂದುತ್ವದ ಆಧಾರದಲ್ಲಿ ವೋಟ್ ಹಾಕಿದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಖಂಡಿತವಾಗಿಯೂ ಆಗಲ್ಲ, ನಳಿನ್ ಕುಮಾರ್ ಕಟೀಲ್ಗೆ ವೋಟ್ ಹಾಕಲ್ಲ
ವೋಟ್ ಹಾಕಬಾರ್ದು ಅನ್ನೋ ವಿಚಾರ ಚರ್ಚೆ ಆಗಿತ್ತು. ಇದು ಕಂಪ್ಲೀಟ್ ಆದಂತ ರಿಪೋರ್ಟ್. ಏನು ಬಿಜೆಪಿ ಪಕ್ಷ ನಡೆಸಿರ್ತಕ್ಕಂಥ ಸರ್ವೆನಲ್ಲೂ ಮತ್ತೆ ಅಮಿತ್ ಶಾ ವೈಯಕ್ತಿಕವಾಗಿ ನಡೆಸಿರ್ತಕ್ಕಂಥ ಸರ್ವೆನಲ್ಲೂ ಸೇಮ್ ರಿಪೋರ್ಟ್ ಬಂದಿತ್ತು. ಹಾಗೇನೆ ರಾಜ್ಯದ ಬಿಜೆಪಿ ನಾಯಕರ ಒಪಿನಿಯನ್ ಕೇಳಿದಂತ ಸಂದರ್ಭದಲ್ಲೂ ಇರ್ತಕ್ಕಂಥ ವಾಸ್ತವಾಂಶ ಹೀಗಿರ್ತಕ್ಕಂಥದ್ದು. ಅಲ್ಲಿ ಅವರ ಕಾರ್ಯಕರ್ತರು ಅವರ ಕಾರನ್ನ ಮುತ್ತಿಗೆ ಹಾಕಿರೋದು, ಈ ರೀತಿ ಅಂತ ಒಂದಿಷ್ಟು ಎಕ್ಸಾಂಪಲ್ ಏನೇನು ಆಗಿತ್ತು ರಾಜ್ಯದಲ್ಲಿ ಅವೆಲ್ಲ ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ರು ಅವರ ಅಭಿಪ್ರಾಯವಾಗಿ. ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಮೂರು ವಿಚಾರದಲ್ಲೂ ಮೂರು ರಿಪೋರ್ಟ್ಗಳಲ್ಲೂ ಕೂಡ ಸೇಮ್ ಒಪಿನಿಯನ್ ಬಂದಿರತಕ್ಕಂಥದ್ದು. ಹೀಗಿರ್ಬೇಕಿದ್ರೆ ಬದಲಾವಣೆ ಅಗತ್ಯ. ಸೊ ಕಳೆದ ಬಾರಿ ಅಂದ್ರೆ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ರು ಅಥವಾ RSS ನ ಕಟ್ಟಾಳು ಬಿಜೆಪಿಯ ಕಟ್ಟಾಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಟ್ರೆ ಖಂಡಿತವಾಗಿ ಅವರಿಗೆ ಒಂದು ಸೀಟ್ ಲಾಸ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಬ್ರಿಜೇಶ್ ಚೌಟ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಂಟ ಸಮುದಾಯದವರಿಗೆ ಒಂದು ಟಿಕೆಟ್ ಅನ್ನ ನೀಡಬೇಕು, ಅಲ್ಲಿ ಕಮ್ಯುನಿಟಿ ವೈಸ್ ಅನ್ನೋ ಲೆಕ್ಕಾಚಾರದಲ್ಲಿ ಆ ಒಂದು ಟಿಕೆಟ್ ಅನ್ನ ನೀಡಿದ್ದಾರೆ. ಇನ್ನು ಉಳಿದಂತೆ ಮೈಸೂರು ವಿಚಾರವಾಗಿ ಪ್ರತಾಪ್ ಸಿಂಹನ ವಿಚಾರವಾಗಿ ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಭಿಪ್ರಾಯ ಅಂತ ಅಂದ್ರೆ ಈವನ್ ಅಮಿತ್ ಶಾ ಅವರು ಕೂಡ ಅಥವಾ ಬಿಜೆಪಿ ಹೈಕಮಾಂಡ್ ಹೇಳಿರ್ತಕ್ಕಂಥ ಅಭಿಪ್ರಾಯ, ಪ್ರತಾಪ್ ಸಿಂಹ ಆಸ್ ಎ MP ಆಗಿ ಸಂಸದರಾಗಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಸ್ ಎ MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್, ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ MP ಅಂದ್ರೆ ಮೆಂಬರ್ ಆಫ್ ದ ಪಾರ್ಟಿ ಆಗಿ ಬಿಜೆಪಿಯ ಮೆಂಬರ್ ಆಫ್ ದ ಪಾರ್ಟಿ ಆಗಿ ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈ ಆಗುವಂತ ವರ್ಕ್ ಅನ್ನ ಮಾಡಿಲ್ಲ. ಯಾಕೆ? ಅಮಿತ್ ಶಾ ಅವತ್ತು ಕೇಳಿರ್ತಕ್ಕಂಥ ಒಪಿನಿಯನ್ ಎಲ್ಲರಿಗೂ ಕೂಡ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ, ವಿರೋಧಿ ಅಲೆ ಇದ್ದೇ ಇರುತ್ತೆ. ಯಾವ ರೀತಿಯಂತ ವಿರೋಧ ಅಲೆ ಇರ್ತಕ್ಕಂಥದ್ದು? ಕಾರ್ಯಕರ್ತರಿಂದ ವಿರೋಧ ಇರ್ತಕ್ಕಂಥದ್ದ ಅಥವಾ ಮತದಾರರಿಂದ ವಿರೋಧ ಇರ್ತಕ್ಕಂಥದ್ದ ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ MLAಗಳಿಂದ ವಿರೋಧ ಇರ್ತಕ್ಕಂಥದ್ದ ಅಂತೇಳಿ ಆ ವಿರೋಧಿ ಅಲೆ ಮೇಲೆ ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕೋಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ರು. ಪ್ರತಾಪ್ ಸಿಂಹ ಅವರ ವಿಚಾರವಾಗಿ ಮತದಾರರಿಂದ ಯಾವುದೇ ರೀತಿಯಂತ ವಿರೋಧ ಇಲ್ಲ. ನೋಡಿ, ಮೊನ್ನೆ ಫೇಸ್ಬುಕ್ ಲೈವ್ ಬಂದಂತ ಸಂದರ್ಭದಲ್ಲಿ ಅವರು ಭಾವುಕರಾದ್ಮೇಲೆ ಪ್ರೊಟೆಸ್ಟ್ಗಳಾಯ್ತು ಅಥವಾ ಅವರಿಗೆ ಕೊಡ್ಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ MLAಗಳ ಪರವಾಗಿ ಸ್ವಲ್ಪ ಕೆಲಸ ಮಾಡಿಲ್ಲ. ಹಾಗೇನೆ ಕಾರ್ಯಕರ್ತರ ಒಂದಿಷ್ಟು ಆಕ್ರೋಶ ಇರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವರ ಮೇಲೆ. ಹಾಗಾಗಿ ಆ ಒಂದನ್ನ ಪರಿಗಣನೆ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಆಸ್ ಎ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್, ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಲೆಕ್ಕದಲ್ಲಿ. ಆದ್ರೆ ಮೆಂಬರ್ ಆಫ್ ಪಾರ್ಟಿ ಪಕ್ಷಕ್ಕೋಸ್ಕರ ಏನಾದ್ರು ಪಕ್ಷದಿಂದ ಆಯ್ಕೆ ಆದ್ಮೇಲೆ ಪಕ್ಷ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ. ಆ ಒಂದು ಕೆಲಸವನ್ನ ಅಂದ್ರೆ ಮಾಡೇ ಇಲ್ಲ ಅಂತಲ್ಲ, ಮಾಡಿದ್ರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡಿಲ್ಲ, ಪಕ್ಷ ಸ್ಯಾಟಿಸ್ಫೈ ಆಗೋಂಗೆ ಮಾಡಿಲ್ಲ ಅನ್ನೋದು ಕಾರಣ. ಇನ್ನೊಂದಿಷ್ಟು ಇಂಟರ್ನಲ್ ಕಾರಣಗಳು ಕೂಡ ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಅದನ್ನ ಬಹಿರಂಗ ಪಡಿಸಿಲ್ಲ ಇದುವರೆಗೂ ಕೂಡ ಬಿಜೆಪಿ. ಆದ್ರೆ ಇಂಟರ್ನಲ್ ಕಾರಣವೂ ಕೂಡ ಈ ಒಂದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕಟ್ ಆಗೋದಕ್ಕೆ ಕಾರಣ ಅಂತ ಹೇಳಿ ಬಿಜೆಪಿ ಮೂಲಗಳು ಸದ್ಯಕ್ಕೆ ಹೇಳ್ತಾ ಇರುವಂತದ್ದು. ಚಂದನ್, ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್, ವೆರಿ ಇಂಟ್ರೆಸ್ಟಿಂಗ್ ನೇಮ್, ವೆರಿ 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 ಇಂಟ್ರೆಸ್ಟಿಂಗ್ ನೇಮ್. ನಾನು ಒಂಚೂರು ಅವ್ರ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋದಕ್ಕೆ ಗಮನಿಸ್ತಾ ಇದ್ದೀನಿ. ಡು ಯು ಹ್ಯಾವ್ ಎನಿ ಮೋರ್ ಅಪ್ಡೇಟ್ಸ್ ಆನ್ ಹಿಮ್? ಬಸವರಾಜ್ ಕ್ಯಾವ್ಟರ್ ಫ್ರಮ್ ಕೊಪ್ಪಳ. ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇರ್ತಕ್ಕಂಥದ್ದು. ಹೊಸ ಮುಖಕ್ಕೆ ಒಂದು ಅವಕಾಶವನ್ನ ನೀಡಿರೋ ಕಾರಣದಿಂದ ಚಂದನ್, ಯಾಕಂದ್ರೆ ಹಾಲಿ ಸಂಸದಿಗೆ ಟಿಕೆಟ್ ಕಟ್ ಆಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ್ರೆ ಯಾವ ಅಭ್ಯರ್ಥಿ ಅನ್ನೋದು ರಾಜ್ಯ ನಾಯಕರಿಗಾಗ್ಲಿ ಅಥವಾ ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲೂ ಕೂಡ ಅದರ ವಿಚಾರ ಚರ್ಚೆ ಆಗಿರಲಿಲ್ಲ. ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.